ರಾಜ್ಯ ಸರ್ಕಾರ ಒಂದು ಕಡೆಯಲ್ಲಿ ಮೊದಲ ಹಂತದಲ್ಲಿ 3 ಹಳ್ಳಿಗಳು, ಈಗ 4 ಹಳ್ಳಿಗಳಲ್ಲಿ ಜಮೀನು ಸ್ವಾಧೀನಪಡಿಸಿಕೊಳ್ಳೋದಕ್ಕಾಗಿ ಅಧಿಸೂಚನೆಯನ್ನು ಹೊರಡಿಸ್ತಾ ಇದೆ. ಪರ ವಿರೋಧಗಳ ಮಧ್ಯೆಯೇ ಅಂತಿಮ ಅಧಿಸೂಚನೆಯನ್ನು ಈಗ ರಾಜ್ಯ ಸರ್ಕಾರ ಹೊರಡಿಸಿದೆ. ಪರ ವಿರೋಧದ ಹೋರಾಟಗಳು ನಡೀತಾ ಇದ್ದಾವೆ. ಇದರ ಮಧ್ಯೆ ಅಂತಿಮ ಅಧಿಸೂಚನೆ ಹೊರಬಿದ್ದಿದೆ. ಮತ್ತೆ 4 ಗ್ರಾಮಗಳ ಭೂ ಸ್ವಾಧೀನಕ್ಕೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. 4 ಗ್ರಾಮಗಳ ಭೂ ಸ್ವಾಧೀನ. ನಗರಾಭಿವೃದ್ಧಿ ಇಲಾಖೆ ಆದೇಶವನ್ನು ಹೊರಡಿಸಿದ್ದು ಸ್ವಾಧೀನ ಪ್ರಕ್ರಿಯೆ ಈಗ ಚುರುಕು ಪಡಿತಾ ಇದೆ. ಸ್ವಾಧೀನ ಪ್ರಕ್ರಿಯೆಗೆ ಈಗ ಚುರುಕು ನೀಡಲಾಗುತ್ತೆ. 4 ಹಳ್ಳಿಗಳನ್ನು ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ಈಗ ಸರ್ಕಾರ ಹೊರಟಿದೆ. ಭೂ ಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆಯನ್ನ ಈ ಭಾಗದಲ್ಲಿ ಹೊರಡಿಸಲಾಗಿದೆ. ಒಂದು ಕಡೆ ರೈತರು ಒನಕೆಯನ್ನು ಹಿಡ್ಕೊಂಡಿದ್ದಾರೆ, ತಟ್ಟೆಯಲ್ಲಿ ಮಣ್ಣನ್ನು ಹಿಡ್ಕೊಂಡಿದ್ದಾರೆ. ಈ ಮೂಲಕ ತಿನ್ನೋ ತಟ್ಟೆಗೆ ಈಗ ಮಣ್ಣು ಬಿದ್ದಿದೆ, ಅನ್ನ ತಿನ್ನೋ ತಟ್ಟೆಗೆ ಮಣ್ಣು ಬಿದ್ದಿದೆ ಅನ್ನೋದನ್ನ ಸಾಂಕೇತಿಕವಾಗಿ ತೋರಿಸ್ತಾ ಇದ್ದಾರೆ. ಇಲ್ಲಿ ನಡೀತಾ ಇರುವಂತಹ ಹೋರಾಟ ಒಂದು ಭಾಗ, ಮತ್ತೊಂದು ಭಾಗದಲ್ಲಿ ಸರ್ಕಾರದಿಂದ ಹೊರಬಿದ್ದಿರುವಂತಹ ಅಂತಿಮ ಅಧಿಸೂಚನೆ. ಭೂಸ್ವಾಧೀನಕ್ಕೆ ಹಂತ ಹಂತವಾಗಿ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸ್ತಾ ಇದೆ. ಈಗಾಗಲೇ 3 ಹಳ್ಳಿಗಳಲ್ಲಿ ಅಧಿಸೂಚನೆ ಹೊರಡಿಸಲಾಗಿತ್ತು. 3 ಕಂದಾಯ ಗ್ರಾಮಗಳ ಅಂತಿಮ ಅಧಿಸೂಚನೆ ಈಗಾಗಲೇ ಪ್ರಕಟ ಆಗಿತ್ತು. ಈಗ ಮುಂದುವರಿದು ಆ 3ರ ಜೊತೆಗೆ ಈಗ ಬನ್ನಗಿರಿ, ಅರಳಾಲ್ಸಂದ್ರ, ಕೆಜಿ ಗೊಲ್ಲರಪಾಳ್ಯ ಗ್ರಾಮಗಳಿಗೂ ಕೂಡ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಕೆಜಿ ಗೊಲ್ಲರಪಾಳ್ಯ ಗ್ರಾಮದ 221 ರೈತರ 315 ಎಕರೆ ಭೂಮಿಯನ್ನ ವಶಪಡಿಸಿಕೊಳ್ಳೋದಕ್ಕೆ ಸರ್ಕಾರ ಮುಂದಾಗಿದೆ. ಬನ್ನಗಿರಿ ಗ್ರಾಮದಲ್ಲಿ 1205 ರೈತರ 775 ಎಕರೆಯ ಭೂಮಿಯನ್ನ ವಶಪಡಿಸಿಕೊಳ್ಳೋದಕ್ಕೆ ಸರ್ಕಾರ ಹೋಗ್ತಿದೆ. ಹೊಸೂರು ಗ್ರಾಮದ 2995 ರೈತರ 2390 ಎಕರೆ ಜಮೀನನ್ನ ರಾಜ್ಯ ಸರ್ಕಾರ ವಶಪಡಿಸಿಕೊಳ್ಳೋದಕ್ಕೆ ಸ್ವಾಧೀನಕ್ಕೆ ತೆಗೆದುಕೊಳ್ಳೋದಕ್ಕೆ ಹೊರಡ್ತಾ ಇದೆ. ಅರಳಾಲ್ಸಂದ್ರ ಗ್ರಾಮದ 2087 ರೈತರ 1460 ಎಕರೆ ಭೂಮಿಯನ್ನ ಸರ್ಕಾರ ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಹೀಗೆ ಒಟ್ಟು ಹತ್ರ 5,000ಕ್ಕೂ ಹೆಚ್ಚು ಎಕರೆ ಭೂಮಿಯನ್ನು ಸ್ವಾಧೀನಪಡಿಸೋದಕ್ಕೆ ಸರ್ಕಾರ ಮುಂದಾಗ್ತಿದೆ. ನಗರಾಭಿವೃದ್ಧಿ ಇಲಾಖೆಯಿಂದ ಅಂತಿಮ ಅಧಿಸೂಚನೆಯನ್ನ ಪ್ರಕಟಿಸಲಾಗಿದೆ. ಈ ವಿಚಾರದಲ್ಲಿ ರೈತರು ಏನು ಹೇಳ್ತಿದ್ದಾರೆ ಅನ್ನೋದು ನಿಮ್ಗೆ ತೋರಿಸಿ. ಈಗ ನಮ್ ರೈತರ ಜಮೀನೆಲ್ಲ ಬಿಟ್ಬಿಡ್ಲಿ, ಅಲ್ಲೆಲ್ಲ ಕೂತಿರೋ ಸಾಹುಕಾರಗಳೇ. ನಾವು 1.5 ವರ್ಷದಿಂದ ಇದ್ ಮಾಡ್ಕೊಳ್ತಾ ಇದೀವಿ. 1.5 ವರ್ಷದಿಂದ ಬೀದಿಲ್ ಕೂತಿದೀವಿ. ಅಲ್ಲಿರೋರೆಲ್ಲ ಸಾಹುಕಾರಗಳೇ. ಅವ್ರ ಭೂಮಿ ಅವತ್ತು ಓಟ್ ಬೇಕಾಗಿತ್ತು, ಬಡವ್ರ ಓಟು, ಬಡವ್ರ ಹೊಟ್ಟೆ ಮೇಲೆ ಹೊಡಿಬೇಕಾಗಿತ್ತು, ಓಟ್ ಬೇಕಾಗಿತ್ತು ಅವತ್ತು. ಇವತ್ತು ಅವ್ರ ಹೊಟ್ಟೆ ತುಂಬದೆ. ಇವತ್ತು ಬಡವ್ರ ಜನ ಗೋರಾಕಬೇಕು. ಅವ್ರ ಮಕ್ಕಳುಗಳಿಗೆ ಯಾರು ಕೊಡಲ್ಲಂತೆ. ಅವ್ರ ಮಕ್ಕಳು ನಳ್ಳೆರಲ್ಲ. ರೈತರಿಗೆ ಬೆಂಬಲ ಕೊಡಕ್ ಬಂದಾರಲ್ಲ, ಇವ್ರು ವಿರೋಧ ಮಾಡೋದು ಏನಾಯ್ತು? ಬಾಲಕೃಷ್ಣ ಅವರು ವಂಶದ ಮಾನವೀಯತೆ ಯಪ್ಪ ಮಾರ್ಕೊಬಿಟ್ಟವ್ರಲ್ಲ. ಬಾಲಕೃಷ್ಣ ವಂಶದ ಮಾನವೀಯತೆ ಮಾರ್ಕೊಬಿಟ್ಟವ್ರೆಲ್ಲ. ನಮ್ಗೆ ಅದೇ ತರ ಅನ್ನಿಸ್ತಾರೆ. ದಿನಕ್ಕೊಂದೊಂದು ಹೇಳಿಕೆ ಕೊಡ್ತಾರೆ. ನೆನ್ನೆ ಹುಡುಗಿ ವಿಷ ಕುಡಿತೀನಿ ಅಂತ ಅವ್ರ ಸಭೆ ಹೋದ್ರೆ ವಿಷ ಕುಡಿಲಿ. ಇವತ್ತು ಅವ್ರು ಹೇಳ್ತಾರೆ, ನಾಳೆ ನಮ್ಗೆ ಹೇಳ್ತಾರೆ. ನಾವು 100 ವರ್ಷದಿಂದ 100-200 ಹೋರಾಟ ಮಾಡ್ತಾ ಇದೀವಿ ಸರ್. ಎಲ್ಲ ಊರವ್ರು, ಎಲ್ಲ ಗ್ರಾಮಗಳು ಸೇರಿ ಹೋರಾಟ ಮಾಡ್ತಾ ಇರೋದು. ಒಂದು ಗ್ರಾಮಕ್ಕೆ ಅನ್ಯಾಯ ಆದ್ರೆ ಇನ್ನೊಂದು ಗ್ರಾಮದವ್ರ ಬೆಂಬಲ ಕೊಡ್ತೀವಿ. ಅವ್ರಿಗೂ ಹೀಗೆ ಒಂದು ಕಡೆಯಲ್ಲಿ ಈ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ವಿರೋಧಿಸ್ತಾ ಇರುವಂತಹ ರೈತರ ಆಕ್ರೋಶದ ನುಡಿಗಳು, ಕೈಯಲ್ಲಿ ಒನಕೆ, ತಟ್ಟೆಯಲ್ಲಿ ಮಣ್ಣು ಇದ್ದರೆ, ಮತ್ತೊಂದು ಕಡೆಯಲ್ಲಿ ಈ ಯೋಜನೆಯ ಪರವಾಗಿದ್ದು ಭೂ ಸ್ವಾಧೀನಕ್ಕೆ ತಮ್ಮ ಜಮೀನನ್ನು ಕೊಡ್ತೀವಿ ಅಂತೇಳಿ ಸಿದ್ಧರಿರತಕ್ಕಂತಹ ರೈತರು ಸಿಹಿ ಹಂಚುತ್ತಾ ಇದ್ದಾರೆ. ಆ ಮೂಲಕವಾಗಿ ಇಲ್ಲ, ನಾವು ರೆಡಿ ಇದ್ದೀವಿ, ನಮ್ಮ ಭೂಮಿಯನ್ನು ಕೊಡ್ತೀವಿ, ಅದಕ್ಕೆ ಪರಿಹಾರವನ್ನು ಸರ್ಕಾರದಿಂದ ತೆಗೆದುಕೊಳ್ತೀವಿ, ಅಭಿವೃದ್ಧಿ ಕೆಲಸಗಳು ಆಗಲಿ, ನಮಗೂ ಕೂಡ ಇದರಿಂದ ಒಳ್ಳೇದಾಗುತ್ತೆ ಅಂತ ಈ ರೈತರು ಹೇಳ್ತಾ ಇದ್ದಾರೆ. ತುಂಬಾ ಖುಷಿ ಅನಿಸ್ತದೆ. ಇದು ಯಾರ ವಿರುದ್ಧದ ಹೋರಾಟವಲ್ಲ, ಇದು ನಮ್ಮ ಬದುಕಿನ ವಿರುದ್ಧ ಹೋರಾಟ, ನಾವೇ ಮಾಡಿದಂತ ಹೋರಾಟ. ಯಾಕೆ ಅಂತಂದ್ರೆ 20 ವರ್ಷದಿಂದ ಇಲ್ಲಿ ಆಗಿರ್ತಕ್ಕಂಥ ಪರಿಸ್ಥಿತಿಯನ್ನ ಯಾರೂ ಅರ್ಥ ಮಾಡ್ಕೊಳ್ಳಿಲ್ಲ. ಇದನ್ನ ಯಾರು ವಿವರವಾಗಿ ಯಾರು ತಿಳ್ಕೊಳಕ್ಕೆ ಹೋಗಿಲ್ಲ. ಇಲ್ಲಿ ಪರಿಸ್ಥಿತಿ ಏನಾಯ್ತು, ಯಾಕೆ ರೆಡ್ ಝೋನ್ ಆಯ್ತು, ಏನು ಅಂತ ಹೋಗಿಲ್ಲ. ಆದ್ರೂ ಅಂತಿಮ ಹೋರಾಟಕ್ಕೆ ನಮ್ಗೆ ಇವತ್ತು ಜಯ ಸಿಕ್ಕಿದೆ. ನಾನು ಈ ಒಂದು ವಿಚಾರವಾಗಿ ಒಂದು ದಿಟ್ಟ ನಿಲುವನ್ನು ತೆಗೆದುಕೊಂಡ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಎಲ್ಲ ರೈತರ ಪರವಾಗಿ ಒಂದು ತುಂಬ ಧನ್ಯವಾದ ಅರ್ಪಿಸ್ತೇನೆ. ಸಮಿತಿ ರೈತ ಪಡಿತೀವಿ ಅಂದ್ರೆ ನಾವು 80% ಇದ್ದೀವಲ್ಲ, ನಾವೆಲ್ಲ ಬರ್ಕೊಟ್ಟಿರೋದೆಲ್ಲ ಇದಿಷ್ಟು ಇದೆಯಲ್ಲ ಗ್ರೇಟರ್ ಬೆಂಗಳೂರಲ್ಲಿ ಮಾಡ್ಲಿ ಸಮಿತಿನ. ಅವಾಗ ಕೊಡಲ್ಲ ಅಂತ ಎಷ್ಟು ಜನ ಇರ್ತಾರೆ, ಕೊಡ್ತೀವಿ ಅನ್ನೋದು ಎಷ್ಟು ಜನ ಗೊತ್ತಾಗುತ್ತಲ್ಲ. ಸ್ಟಾಪ್ ಮಾಡಿದ್ರೆ ಅದು ಸರ್ಕಾರ ಕೆಲವಾರು ಅಧಿಕಾರಿಗಳು ರಾಜಕೀಯದವರು ಇರುತ್ತಲ್ಲ, ಆ ರಾಜಕೀಯವರು ಎತ್ತುಕಟ್ಟಿ ಇದು ಮಾಡ್ತಾರೆ. ಸರ್ಕಾರ ಏನು ಪ್ರತಿಭಟನೆಗೆ ಸರ್ಕಾರ ಎದುರುವಂತ ಅವಶ್ಯಕತೆ ಏನಿಲ್ಲ. ನಾವು ಜಮೀನು ಕೊಡಕ್ಕೆ ಇದಾಗಿದ್ದೀವಿ, ತಗೊಳ್ಳಿ ಜಮೀನನ್ನು. ಏನಿಲ್ಲ ಸರ್, ನಮ್ಮ ಭೂಮಿ ನಾವು ಕೊಡಕ್ಕೆ ತಯಾರಾಗಿದ್ದೀವಿ. ನಮ್ಮ ಮಕ್ಕಳು ಓದ್ಸೋ ಕಷ್ಟ, 2 ಮಕ್ಕಳು ಓದ್ತಾವ್ರೆ, ಒಂದು ಮಗಳು ಮದುವೆಗೆ ಇದ್ದಿದೆ, ಅವ್ರು ಮದುವೆ ಮಾಡಬೇಕು. ನಮ್ಗೊಂದು 1/2 ಎಕರೆ ಜಮೀನಿದೆ. ಯಾರೋ ನಮ್ಮ ಜಮೀನು SC ST ಅಂತ ಜಮೀನು ತಗೊಳ್ಳೋರು. ನಾವು ಅದಕ್ಕೋಸ್ಕರ ನಾವು ಜಮೀನು ಕೊಡಕ್ಕೆ ತಯಾರಿದ್ದೀವಿ ಸರ್. ನಾವು ಎಲ್ಲ ಬಡ ಭೂಮಿಲಿದ್ದೀವಿ.
ಅದಕ್ಕೆ ನಾವು ಸರ್ ಭೂಮಿ ಕೊಡಕ್ಕೆ ಒಪ್ಪಿದ್ದೀವಿ. ಬೇಡ ಅಂತಿರೋ ಕಮ್ಮಿ ಸರ್, ಅವ್ರು ಹೊರಗಡೆ ಊರಿಂದ ಕರ್ಕೊಬಂದು ಜನಮಂದನೆ ಸೇರಿಸ್ಕೊಂಡು ಮಾಡ್ತಾವ್ರೆ. ನೀವೇ ನೋಡಿದಿರಲ್ಲ, ಬೇರೆ ಕಡೆಯಿಂದ 4 ಬಸ್ಸು ಕರ್ಕೊಬಂದು ಅವ್ರ ಕಡೆ ಮಾಡಿಸ್ತಾರೆ. ಇಲ್ಲಿ 80% ಅದೇ ಕೊಡೋರು, ನಾವು ಕೊಡ್ತಾ ಇದೀವಿ ರೀ. ಹೀಗೆ ಒಂದು ಕಡೆಯಲ್ಲಿ ಪರ ಮತ್ತೊಂದು ಕಡೆಯಲ್ಲಿ ವಿರುದ್ಧದ ಚರ್ಚೆಗಳು ನಡೀತಾ ಇದ್ದಾವೆ. ಆದರೆ ಅಂತಿಮವಾಗಿ ಈ ಬಿಡದಿಯ ಟೌನ್ಶಿಪ್ ಯೋಜನೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಯಾವ ಸ್ವರೂಪದಲ್ಲಿ ಮತ್ತು ಯಾವ ಕಾಲಕ್ಕೆ ಇದು ತಲೆ ಎತ್ತುತ್ತೆ ಅನ್ನೋದನ್ನು ನೋಡಬೇಕಾಗಿದೆ.